ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 29ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಏನೋ ಇವತ್ತು ನಾನು ಅದು ಇದು ಮಾತಾಡಿ ದೇವಿ ಸುದೀಪನ ಮನೆಗೆ ಹೋಗೋದನ್ನು ತಪ್ಪಿಸಿದ್ದೀನಿ. ಆದ್ರೆ ಅವನು ಮತ್ತೆ ಬಂದು ಕಣ್ಣೀರ್ ಹಾಕಿದ್ರೆ ರೇಣುಕಾ ತನ್ನ ಅನುಮಾನ ಗಂಡನ ಮುಂದಿಟ್ಟಳು. ಯೋಚನೆ ಮಾಡ್ಬೇಡ ರೇಣು, ದೇವಿನ ಹೇಗ್ ಬಗ್ಸೋದು ಅಂತ ನಾನು ಆಗ್ಲೇ ಪ್ಲಾನ್ ಮಾಡಿಟ್ಟಿದ್ದೀನಿ. ದೇವಿ ಈಗ ನಾನು ಹೇಳೋ ಮಾತಿಗೆ ಕುಣಿದುಕೊಳ್ತಾಳೆ, ನೋಡ್ತಾ ಇರು, ಆತ್ಮವಿಶ್ವಾಸದಿಂದ ಹೇಳಿದ ಅವಿನಾಶ್. ರೇಣುಕಾ ಮಾತ್ರ ಏನೇ ಆಗಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನು ಮಾತ್ರ ಕೈಬಿಟ್ಟು ಹೋಗಬಾರದು ಎಂದು ಕಂಡ ದೇವರಿಗೆ ಹರಕೆ ಹೊರಲು ಸಿದ್ಧಳಾದಳು. ದೇವಿಕಾ, ಇವತ್ತು ನಿನ್ ಮಗನ್ ಮನೆಗೆ ಹೊರಡ್ತೀಯಂತೆ, ಹೌದೇನಮ್ಮ? ಕಕ್ಕುಲಾತಿಯಿಂದ ವಿಚಾರಿಸಿಕೊಂಡ ಅವಿನಾಶ. ದೇವಿಕಾ ಏನೋ ಹೇಳದೆ ತಲೆ ತಗ್ಗಿಸಿ ನಿಂತಳು. ತಲೆ ಯಾಕೆ ತಗ್ಗಿಸ್ತೀಯ ಪುಟ್ಟಮ್ಮಿ ಎಂದ ಅವಿನಾಶ. ಬಾಲ್ಯದಲ್ಲಿ ತನ್ನನ್ನು ಪ್ರೀತಿಯಿಂದ ಪುಟ್ಟಮ್ಮಿ ಪುಟ್ಟಮ್ಮಿ ಎಂದು ಕರೆಯುತ್ತಿದ್ದ ಅಣ್ಣ ಅವಿನಾಶ್ನ ಮೊಗವೇ ಕಣ್ಣ ಎದುರಿಗೆ ಬಂದಿತ್ತು ದೇವಿಕಾಳಿಗೆ. ನಿನ್ ಮಗನ ಹತ್ರ ಹೋಗೋದಕ್ಕೆ ನಿನಗೆ ಯಾಕೆ ಚಿಂತೆ? ಅವಿನಾಶ ಕೇಳಿದಾಗ ದೇವಿಕಾ ಅತ್ತಿಗೆ ರೇಣುಕಾ ಹೇಳಿದ ಎಲ್ಲಾ ಮಾತುಗಳನ್ನು ಹೇಳಿದಳು. ಅತ್ತಿಗೆ ಕೇಳಿದ್ಮೇಲೆ ಅವ್ರು ಹೇಳಿದೆಲ್ಲ ನಿಜ ಅನ್ಸ್ತಿದೆ ಅಣ್ಣ. ಮಗು ಅನ್ನೋ ಅಂಚಲ್ಯದಿಂದ ಸುದೀಪನ್ ಹತ್ರ ಹೋಗ್ಬೇಕು ಅನ್ಸಿದ್ರೆ ಮಗಳ ಮದ್ವೆ ಜವಾಬ್ದಾರಿಯಿಂದ ಅಂಜಿಕೆ ಆಗ್ತಾ ಇದೆ ಅಣ್ಣ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಎಂದವಳ ಮನದಲ್ಲಿ ಬರೀ ಗೊಂದಲ. ಒಂದ್ ಕೆಲ್ಸ ಮಾಡು, ಸ್ವಾತಿ ಮದ್ವೆ ಮುಗಿಸಿ ಆಮೇಲೆ ಮಗನ ಹತ್ರ ಹೋಗ್ಬಿಡು ಎಂದರು ಅವಿನಾಶ. ಅವಳ ಮದ್ವೆ ಅಷ್ಟು ಸುಲಭವಾಗಿ ಆಗ್ತಾ ಇಲ್ವಲ್ಲ ಅಣ್ಣ, ಅದು ತಾನೇ ದೊಡ್ಡ ತಲೆನೋವಾಗಿರೋದು, ಬೇಸರದಿಂದ ಹೇಳಿದರು. ಹಾಗೆಲ್ಲ ಹೆಣ್ಮಗು ಬಗ್ಗೆ ತಲೆನೋವು ಅಂತ ಅನ್ಬೇಡಮ್ಮ, ನಂಗೆ ಸಂಕಟ ಆಗತ್ತೆ ಎಂದವನ ದನಿ ಭಾರವಾಗಿತ್ತು. ತನ್ನ ಅಣ್ಣನಿಗೆ ಮಗಳ ಬಗ್ಗೆ ಇರುವ ಅಕ್ಕರೆ ನೋಡಿ ಮನಸ್ಸು ತುಂಬಿ ಬಂದಿತ್ತು. ನಾನೊಂದು ಮಾತು ಹೇಳ್ತೀನಿ ದೇವಿಕಾ, ನಿನಗೆ ಒಪ್ಪಿಗೆ ಆದ್ರೆ ಮುಂದುವರಿಯೋಣ, ಒಪ್ಪಿಗೆ ಆಗದೆ ಇದ್ರೆ ಈ ಮಾತನ್ನ ಇಲ್ಲೇ ಮರ್ತು ಬಿಡು. ಇದರಿಂದ ನಮ್ಮ ಬಾಂಧವ್ಯಕ್ಕೇನು ತೊಂದರೆ ಆಗಲ್ಲ ಎಂದನು ಅವಿನಾಶ. ಏನ್ ಹೇಳೋಣ? ಸ್ವಾತಿನ ನಮ್ಮ ಸಂತುಗೆ ಕೊಟ್ಟು ಮದ್ವೆ ಮಾಡಿದ್ರೆ ಹೇಗೆ? ಅವಿನಾಶ ಕೇಳಿದಾಗ ಅಣ್ಣ ದನಿಯಲ್ಲಿದ್ದ ಭಾವ ಯಾವುದೆಂದು ಅವರಿಗೆ ಅರಿವಾಗದೆ ಹೋಯಿತು. ಯೋಚನೆ ಮಾಡು, ನಿನಗೊಪ್ಪಿಗೆ ಅನ್ಸಿದ್ರೆ ಆಮೇಲೆ ಮನೇಲಿ ಕೇಳೋಣ, ಸ್ವಾತಿ ಕೂಡ ಒಪ್ಪಿದ್ರೆ ಮುಂದುವರಿಯೋಣ ಎಂದನು. ಆದ್ರೆ ಅತ್ಗೆ ಅವ್ರು ಒಪ್ಬೇಕಲ್ಲ, ಅವ್ರ ತವರಿನ ಕಡೆ ಸಂಬಂಧ ಯಾವ್ದಾದ್ರೂ? ಅರ್ಧದಲ್ಲೇ ಮಾತು ನಿಲ್ಲಿಸಿದಳು. ನೋಡೋಣ, ಮೊದಲು ನೀನು ಸ್ವಾತಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಯಾವುದಕ್ಕೂ ಒತ್ತಾಯ ಇಲ್ಲ, ಒಪ್ಪಿದ್ರೆ ಸಂತೋಷ, ಒಪ್ಪದೇ ಇದ್ರೆ ನಂಗೆ ನಿನ್ ಮೇಲಾಗ್ಲಿ ಸ್ವಾತಿ ಮೇಲಾಗ್ಲಿ ಪ್ರೀತಿ ಏನ್ ಕಡಿಮೆ ಆಗಲ್ಲ ಎಂದು ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತನಾಡಿದನು. ದೇವಿಕಾ ಯೋಚನೆಗೆ ಬಿದ್ದಳು. ಸಂಜು ಎನ್ನುತ್ತಾ ಸಂಜೆಯನ್ನ ತೆಕ್ಕೆಗೆ ಬಿದ್ದಳು ಸ್ವಾತಿ. ಒಬ್ಬರೊಬ್ಬರನ್ನು ನೋಡಿ ಒಂದು ವಾರವೇ ಕಳೆದು ಹೋಗಿದ್ದರಿಂದ ಇಬ್ಬರು ಭಾವುಕರಾಗಿದ್ದರು. ಸಂಜಯನ ಹೆಗಲು ಒದ್ದೆಯಾದ ಅನುಭವ ಆದಾಗ ಅವಳ ಮುಖವನ್ನು ತನ್ನ ಎರಡೂ ಕೈ ಬುಗಿಸೆಯಲ್ಲಿ ಹಿಡಿದುಕೊಂಡನು. ಯಾಕೆ ಸ್ವಾತಿ, ಯಾಕಿಷ್ಟು ಅಳ್ತಾ ಇದೀಯಾ? ನನ್ನ ಕಡೆ ನೋಡು ಬಂಗಾರಿ. ಯಾಕಮ್ಮ, ಯಾಕಿಷ್ಟು ಅಳ್ತಾ ಇದೀಯಾ? ಸಂಜಯ್ ಮೃದುವಾಗಿ ಕೇಳಿದಾಗ ಸ್ವಾತಿ ಅಳು ಇನ್ನೂ ಹೆಚ್ಚಾಯಿತು. ತನ್ನ ಮಾತಿಗೆ ಏನೂ ಉತ್ತರ ಕೊಡದೆ ಇನ್ನೂ ಅಳುತ್ತಲೇ ಇದ್ದವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು, ಸ್ವಾತಿ, ನಂಗೆ ಗೊತ್ತಿದೆ, 1 ವಾರ ನನ್ನ ನೋಡದೆ ಇದ್ದಿದ್ದಕ್ಕೆ ನಿನಗೆ ಇಷ್ಟು ದುಃಖ ಆಗ್ತಾ ಇರೋದು ಅಂತ. ನಂಗೂ ಅಷ್ಟೇ ಬೇಜಾರಿದೆ ಚಿನ್ನ, ಆದ್ರೆ ಏನ್ ಮಾಡೋದು, ಸಮಯ ಸಿಗ್ತಿಲ್ಲ ಅಲ್ವಾ ಮುದ್ದು, ಪ್ರೀತಿಯಿಂದ ಹೇಳಿದ. ನಂಗೆ ಸಾಕಾಗಿ ಹೋಗಿದೆ ಸಂಜು, ಒಬ್ರಲ್ಲ ಒಬ್ರು ವಧು ಪರೀಕ್ಷೆಗೆ ಅಂತ ಬರ್ತಾನೆ ಇದ್ದಾರೆ. ಬಂದವ್ರ ಎದುರಿಗೆ ಅಲಂಕಾರ ಮಾಡ್ಕೊಂಡು ಗೊಂಬೆ ತರ ಕೂತ್ಕೊಳ್ಳೋದು ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಹೇಗಾದ್ರೂ ಅವ್ರು ನನ್ನ ಒಪ್ಪದೇ ಇದ್ರೆ ಸಾಕು ಅಂತ ದೇವ್ರನ್ನ ಬೇಡ್ಕೊಳ್ತಾನೆ ಇರ್ತೀನಿ. ಅಕಸ್ಮಾತ್ ಒಪ್ಬಿಟ್ರೆ ಅಂತ ಹೃದಯ ಹೊಡ್ಕೊಳ್ತಾ ಇರುತ್ತೆ. ದೇವ್ರ ದಯೆ, ಯಾವುದು ಮದುವೆ ಮಾತುಕತೆಯಿಂದ ಮುಂದೆ ಹೋಗಿಲ್ಲ. ಆದ್ರೆ ಮುಂದೆ ಯಾರಾದ್ರೂ ಒಪ್ಬಿಟ್ರೆ ಬಿಕ್ಕುತ್ತಲೇ ಹೇಳಿದಳು. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಸ್ವಾತಿ, ನಂಗೂ ಮನೇಲಿ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿದೆ. ಈಗಲೇ ಮದುವೆ ಆಗೋದಕ್ಕಾಗೋದಿಲ್ಲ. ಓದ್ತಾ ಇರೋ ತಮ್ಮ ತಂಗಿ ಇದ್ದಾರೆ, ಜೊತೆಗೆ
ನನ್ನ ವಯಸ್ಸು ಕೂಡ ನಾನು ಏನು ಮಾಡಲಿ ಹೇಳು ತನ್ನ ಅಸಹಾಯಕ ಸ್ಥಿತಿಯನ್ನು ಹೇಳಿದ. ಅಂದರೆ ನೀನು ಹೇಳೋದೇನು? ನೀನು ನನ್ನ ಮದುವೆ ಆಗೋದಿಲ್ವಾ? ತುಸು ಅಂಜಿಕೆ ತುಸು ಸಿಟ್ಟಿನಿಂದ ಕೇಳಿದಳು. ನಾನು ಹಾಗೆ ಹೇಳಲಿಲ್ಲಮ್ಮ. ಮತ್ತೆ ಇನ್ ಹೆಂಗೆ? ಮದುವೆ ಆಗೋಕೆ ವಯಸ್ಸು ಚಿಕ್ಕದು, ಆದರೆ ಪ್ರೀತಿ ಮಾಡೋಕಲ್ಲ ಅಲ್ವಾ? ಸಿಟ್ಟಿನಿಂದ ಬಾಯಿ ಹರಿಬಿಟ್ಟಳು. ಸ್ವಾತಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳಮ್ಮ. ನನ್ನ ಸಂಸಾರದ ಪೂರ್ತಿ ಜವಾಬ್ದಾರಿ ನನ್ನ ಮೇಲೇನೆ ಇದೆ. ನೀನು ಹೇಗಾದರೂ ಮಾಡಿ 2 ವರ್ಷ ನೀನು ಮದುವೆ ಮಾಡೋದು ಬೇಡ ಅಂತ ನಿನ್ನ ಮನೆಯವ್ರನ್ನ ಕನ್ವಿನ್ಸ್ ಮಾಡು. 2 ವರ್ಷ? 2 ವರ್ಷದ ನಂತರ ನಾವು ಮದುವೆ ಆಗೋಣ, ತಿಳಿ ಹೇಳಿದ ಸಂಜಯ್. ನಾನು ಇದುವರೆಗೂ ಪ್ರಯತ್ನ ಮಾಡಿಲ್ಲ ಅನ್ಕೊಂಡಿದೀಯಾ? ನಾನು ಹೇಳ್ತಾನೆ ಇದ್ದೀನಿ. ನನ್ನ ಅಮ್ಮ ಒಬ್ಬರೇ ಆಗಿದ್ರೆ ಹೇಗಾದರೂ ಒಪ್ಪಿಸ್ಬಿಡ್ತಿದ್ರೆ. ಆದರೆ ನಮ್ಮ ಮಾವ, ಅತ್ತೆ ಇವರನ್ನೆಲ್ಲ ಒಪ್ಸೋದು ತುಂಬ ಕಷ್ಟ ಇದೆ. ಸ್ವಾತಿ ಕೂಡ ಅವಳ ಅಸಹಾಯಕ ಸ್ಥಿತಿಯನ್ನ ಸಂಜಯ್ನ ಮುಂದೆ ಹೇಳಿಕೊಂಡಳು. ಒಪ್ಸೋಕಾಗ್ತಾ ಇಲ್ಲ ಅಂದ್ರೆ ಅವ್ರು ಹೇಳಿದಕ್ಕೆ ಒಪ್ಕೊಂಡ್ಬಿಡು ಅಷ್ಟೆ, ರೋಸಿ ಹೋದ ಸಂಜಯ್ ಹೇಳಿದ. ಅಂದ್ರೆ ನಿನ್ ಮಾತಿನ ಅರ್ಥ? ಸ್ವಾತಿ ಕಣ್ಣು ಅರಳಿಸಿ ಕೇಳಿದಳು. ಸಂಜಯ್ ಅವಳ ಕಡೆ ನೋಡದೆ ದೂರದಲ್ಲಿ ದೃಷ್ಟಿ ನೆಟ್ಟ. ಓ, ಅಲ್ಲಿಗೆ ನಿನಗ್ ನಾನ್ ಬೇಡ ಆಗಿದ್ದೀನೀಗ. ಸರಿ ಬಿಡು, ನಿಂಗ್ ನಾನ್ ಬೇಡ ಅಂದ್ರೆ ನಂಗೂ ನೀನ್ ಬೇಡ. ನಮ್ಮಮ್ಮ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗ್ತೀನಿ, ಸಿಟ್ಟಿನಿಂದ ಹೇಳಿದ ಸ್ವಾತಿ ಅವನತ್ತ ತಿರುಗಿ ಕೂಡ ನೋಡದೆ ಹೋಗಿಬಿಟ್ಟಳು. ಸಂಜಯ್ ಕೂಡ ತನ್ನ ಮನೆಗೆ ನಡೆದ. ದೀಪ್, ಏನೋ ಚಿಂತೆಲಿದ್ದ ಹಾಗಿದೆ ಕೇಳಿದ ಜಯಂತಿಗೆ. ಜೈ, ಇವತ್ತು ನಾನು ಸ್ವಾತಿನ ಒಬ್ಬ ಹುಡುಗನ ಜೊತೆ ನೋಡಿದೆ. ಇಬ್ರು ತುಂಬ ಕ್ಲೋಸ್ ಆಗಿ ಇದ್ದ ಹಾಗಿದ್ರು ಎಂದು ಉತ್ತರ ನೀಡಿದ ಸುದೀಪ. ಓ, ಹಾಗಾದ್ರೆ ನಿಮ್ಮ ತಂಗಿ ಕೂಡ ಲವ್ ಮ್ಯಾರೇಜ್ ಮಾಡ್ಕೋತಾಳೆ ಅಂತ ಹಂಗಾಯ್ತು. ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ಬಿಡಿ, ಜಯಂತಿ ನಿರಾಳವಾಗಿ ಹೇಳಿದಳು. ಆ ಹುಡುಗ ಯಾರೋ ಏನೋ ಗೊತ್ತಿಲ್ಲ, ಅದೇಗೆ ಮದುವೆ ಮಾಡಿಸ್ಬಿಡೋದು? ಸುದೀಪ ಅಣ್ಣನ ಸ್ಥಾನದ ಜವಾಬ್ದಾರಿ ಅರಿತಿದ್ದ. ಅರೆ, ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ, ನಿಮ್ಮ ತಂಗಿ ಮಾಡ್ಕೊಳ್ಬಾರ್ದಾ? ಆಕ್ಷೇಪಣೆ ದನಿಯಲ್ಲಿ ಕೇಳಿದಳು ಜಯಂತಿ. ನಾನು ಮದುವೆ ಮಾಡ್ಕೊಂಡಿರೋದು ವೆಲ್ ಸೆಟ್ಲ್ ಆಗಿರೋದನ್ನ, ಜೊತೆಗೆ ನಾನು ಕೂಡ ಓದ್ ಮುಗಿಸಿ ಕೆಲಸದಲ್ಲಿದ್ದೀನಿ. ನಮ್ಮ ಜೀವನದ ಬಗ್ಗೆ ನನಗೆ ಸ್ಪಷ್ಟತೆ ಇದೆ. ಆದರೆ ನನ್ನ ತಂಗಿ ಇನ್ನೂ ಓದ್ತಾ ಇದ್ದಾಳೆ. ನೋಡಿದ್ರೆ ಆ ಹುಡುಗ ಕೂಡ ಸೆಟ್ಲ್ ಆದಾಗಿಲ್ಲ. ಮೊದಲು ಆ ಹುಡುಗನ ಬಗ್ಗೆ ವಿಚಾರಿಸ್ತೀನಿ, ಆಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಎಂದ. ಜಯಂತಿಗೆ ಸುದೀಪನ ಮೇಲಷ್ಟೇ ಗಮನ. ಅವನ ತಾಯಿ, ತಂಗಿ ಇವರೆಲ್ಲ ಅವಳ ಪಾಲಿಗೆ ಮೂರನೆಯವರು. ತಾನು ತನ್ನ ಗಂಡ ಇಷ್ಟೇ ತನ್ನ ಸಂಸಾರ ಎಂದುಕೊಳ್ಳುವ ಸಂಕುಚಿತ ಭಾವನೆಯ ಆಧುನಿಕ ಮನೋಭಾವದ ಹೆಣ್ಣು. ಅಣ್ಣ, ಸಂತುಗೆ ಸ್ವಾತಿನ್ ಕೊಡೋಕೆ ನಂಗೆ ಇಷ್ಟ ಇದೆ. ನೀನು ಅತ್ತಿಗೆ ಮತ್ತೆ ಸಂತು ಹತ್ರ ಮಾತಾಡಿ ಅವ್ರು ಒಪ್ಪಿದ್ರೆ ಈ ಮದುವೆ ಮಾಡ್ಬಿಡೋಣ ಎಂದಳು ದೇವಿಕಾ. ಸ್ವಾತಿ ಹತ್ರ ಇದ್ರ ಬಗ್ಗೆ ಮಾತಾಡ್ದ್ಯಮ್ಮ? ಅವಿನಾಶ ವಿಚಾರಿಸಿದ. ಅವಳಿನ್ನೂ ಚಿಕ್ಕೋಳಣ್ಣ, ಅವಳ ಜೀವನ ನಿರ್ಧಾರ ಮಾಡೋಕೆ ಅವಳಿಗೆಲ್ಲಾಗುತ್ತೆ. ನಾನು ಹೇಳಿದಕ್ಕೆ ಒಪ್ಕೋತಾಳೆ ಅಷ್ಟೆ, ಅವಳನ್ನು ಕೇಳೋದೇನು ಬೇಡ, ದೃಢವಾದ ದನಿಯಲ್ಲಿ ಹೇಳಿದಳು. ನಿನ್ನಿಷ್ಟ ಕಣಮ್ಮ. ನಾನು ರೇಣು ಮತ್ತೆ ಸಂತು ಇಬ್ರು ಇದ್ರ ಬಗ್ಗೆ ನಿನ್ನೆದುರಿಗೆ ಕೇಳ್ತೀನಿ. ಅವ್ರು ಒಪ್ಕೊಂಡ್ರೆ ಮುಂದುವರಿಯೋಣ, ಇಲ್ಲ ಅಂದ್ರೆ ನೀನು ಮನ್ಸಲ್ಲಿ ಏನೂ ಕಹಿ ಇಟ್ಕೊಳ್ಬಾರ್ದು ಎಂದ ಅವಿನಾಶ. ದೇವಿಕಾ ಮನದಲ್ಲೇ ಎಲ್ಲಾ ದೇವರಿಗೂ ಕೈ ಮುಗಿಯುತ್ತಾ, ಸಂತು ರೇಣುಕ ಮದ್ವೆಗೆ ಒಪ್ಕೊಂಡ್ಬಿಟ್ರೆ ಸಾಕಪ್ಪ ಎಂದು ಹಂಬಲಿಸತೊಡಗಿದಳು. ಸಂತು, ರೇಣು, ಬನ್ನಿ ಇಲ್ಲಿ, ದೇವಿಕಾಳ ಎದುರಿಗೆ ಕರೆದ. ಸಂತು, ನಿನ್ನನ್ನು ಒಂದು ಮಾತು ಕೇಳ್ತೀನಿ, ಸಂಕೋಚ ಹೆದರಿಕೆ ಏನೂ ಇಲ್ಲದೆ ಉತ್ತರ ಹೇಳು, ಗಂಭೀರವಾಗಿ ಕೇಳಿದ ಅವಿನಾಶ. ಆಯ್ತಪ್ಪ, ಕೇಳಿ, ವಿಧೇಯ ಮಗನಂತೆ ಹೇಳಿದ ಸಂತು. ನಮ್ಮ ಸ್ವಾತಿನ ಮದುವೆ ಆಗೋಕೆ ನಿಂಗೇನಾದರೂ ಅಭ್ಯಂತರ ಇದೆಯಾ? ಅಪ್ಪ ಎನ್ನುತ್ತಾ ಅವಿನಾಶ್ನನ್ನು ತಬ್ಬಿದ ಸಂತು. ಯಾಕೆ ಸಂತು, ಏನಾಯ್ತು? ತುಸು ಗಾಬರಿ ಗೊಂದಲದಲ್ಲಿ ಕೇಳಿದ ಅವಿನಾಶ. ನೀವು ನನ್ನ ಪಾಲಿನ ದೇವರು ಅಪ್ಪ. ನಾನು ಚಿಕ್ಕ ವಯಸ್ಸಿಂದನೂ ಸ್ವಾತಿನ ಇಷ್ಟಪಡ್ತಾ ಇದ್ದೀನಿ, ಆದರೆ ಹೇಳೋಕೆ ಧೈರ್ಯ ಸಾಕಾಗ್ತಿಲ್ಲ. ಈಗ ನೀವಾಗಿನೇ ಕೇಳ್ತಾ ಇರೋದಕ್ಕೆ ನಂಗೆ ಖುಷಿ ತಡೆಯೋಕ್ಕಾಗ್ತಿಲ್ಲ ಅಪ್ಪ ಎಂದ ಮುಖದ ತುಂಬ ನಗೆ ಹರಡಿ. ರೇಣುಕಾ, ಅವಿನಾಶ್ ಇಬ್ಬರೂ ಮಗನ ಅಭಿನಯಕ್ಕೆ ಮನದಲ್ಲೇ ಶಬಾಸ್ಗಿರಿ ಕೊಡುತ್ತಾ ನಸುನಕ್ಕರು. ಸಂತುವಿನ ಉತ್ತರ ಕೇಳಿ ದೇವಿಕಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು.
ರೇಣುಕಾ, ನಿನ್ನ ಅಭಿಪ್ರಾಯ ಏನು? ಗಂಭೀರವೇ ಮೂರ್ತಿವೆತ್ತಂತೆ ಕೇಳಿದ ಅವಿನಾಶ. ನನಗೆ ನನ್ನ ಮಗನ ಸಂತೋಷನೇ ಮುಖ್ಯ. ಅವನು ಒಪ್ಪಿದ್ಮೇಲೆ ನನ್ನನ್ನು ಕೇಳೋದೇ ಬೇಡ ನೀವು, ಎಂದಳು ರೇಣುಕಾ. ಭಪ್ಪರೆ ಹುಡುಗಿ, ಆ್ಯಕ್ಟಿಂಗ್ನಲ್ಲಿ ನನ್ನ ಹೆಂಡತಿ ಕೂಡ ಕಡಿಮೆ ಏನಿಲ್ಲ ಎಂದುಕೊಂಡ ಅವಿನಾಶ. ದೇವಿಕಾಳ ಕಡೆ ತಿರುಗಿ, ನಮ್ಮ ಕಡೆಯಿಂದ ಸಂಬಂಧ ಗಟ್ಟಿ ದೇವಿ, ಇನ್ನು ನೀನು ಹೆಂಗೆ ಹೇಳ್ತೀಯೋ ಹಾಗೆ ಎಂದರು. ದೇವಿಕಾ ಅವಿನಾಶನ ಕಾಲಿಗೆ ನಮಸ್ಕಾರವೇ ಮಾಡಿಬಿಟ್ಟರು. ಮುಂದೆ ಸಿಗೋ ಮೊದಲು ಮುಹೂರ್ತದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ ಅಣ್ಣ ಎಂದರು. ತಮ್ಮ ಎಲ್ಲ ಪ್ರಯತ್ನ ಫಲಿಸಿ ತಾವು ಅಂದುಕೊಂಡ ಗುರಿ ಮುಟ್ಟಿದ್ದಕ್ಕೆ ಅವಿನಾಶ ರೇಣುಕಾ ಇಬ್ಬರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.